ಗೈಸ್ ಫಸ್ಟ್ ಟೈಮು ನಮ್ಮ ಮನೆಗೆ ಆಂಟಿ ಬರ್ತಾ ಇದ್ದಾರೆ. ಕೇಳೋಣ ಇರಿ. ಆಂಟಿ ಸುಸ್ತಾಗ್ತಿದ್ಯಾ? ಹಂಗೇನಿಲ್ಲ, ತೋರಿಸ್ಕೊತಾ ಇಲ್ಲ, ಆದರೂ ಸುಸ್ತಾಗ್ತೈತೆ ಅವ್ರಿಗೆ. ಆಂಟಿ ನಿಮ್ಮ ಬಟ್ಟೆಗಳ ಇಲ್ಲ ಆಂಟಿ, ಈಗ ಮನೆ ಏನು ಗಲೀಜಾಗಿದೆಯೋ ಅದನ್ನೆಲ್ಲ ನಾನು ಮಾಡಿರೋದಲ್ಲ, ಇವಳೇ ಮಾಡಿರೋದೆಲ್ಲ. ಪರೀಕ್ಷೆ ಟೈಮ್ ಅಲ್ವಾ, ಓದ್ಕೊಳಕ್ಕೋಸ್ಕರ. ಏನೇ ಆಗಲಿ ನೆನ್ನೆ ತನಕ ನೀಟಾಗಿತ್ತು, ನೆನ್ನೆ ಎಲ್ಲ ಗಲೀಜು ಮಾಡೋಳೆ. 2 ಸಲ ಕಾಫಿ ಮಾಡಿರೋದಕ್ಕೆ ಎಲ್ಲನೂ ಗಲೀಜು ಮಾಡೋಳೆ. ಏನೇ ಗಲೀಜಾಗಿ ನಾನು ಮಾಡಿರೋದೆಲ್ಲ ಇವಳೇ ಮಾಡಿರೋದು. ಪರೀಕ್ಷೆ ಮುಗಿಯೋ ಗಂಟ ಏನು ಮಾಡೋಕ್ಕಾಗಲ್ಲ. ಸುಸ್ತಾಗ್ಬಿಟ್ಟಿದೆ ಆಯ್ತು ಊಟ. ಆಂಟಿ ಏನು ಅನ್ನಿಸ್ತಿದೆ ನಮ್ಮ ಮನೆ ನೋಡಿ? ಯಾವನು ಎತ್ತೆ ಹಾಕಿಲ್ಲ. ಅದೆಲ್ಲ ಬಿಡಿ, ಪರೀಕ್ಷೆ ಟೈಮ್ ಅಲ್ವಾ. ಏನು ಅನ್ನಿಸ್ತಿದೆ ನಮ್ಮ ಮನೆ ನೋಡಿ? ಸುಮ್ಮನಿರ, ಇಲ್ಲಿ ಮಾತಾಡಿಸ್ತಾ ಇಲ್ವಾ ಆಂಟಿ? ಗೈಸ್ ಚೆನ್ನಾಗಿರ್ಲಿಲ್ವಾ? ನಮ್ಮ ಮನೆಗೆ ಬಂದ ಅತಿಥಿನ ಕರ್ಕೊಂಡೋಗಿ ಮತ್ತೆ ಹಾಸ್ಪಿಟ್ಲಿಗೆ ಬಿಡ್ತಾ ಇದ್ದೀವಿ. ನಮ್ಮ ಮನೆ ತೋರಿಸ್ಕೊಂಡು ಹೋಗೋಣ ಅಂತ ಕರ್ಕೊಬಂದಿದ್ವಿ ಆಂಟಿನ. ಆಂಟಿ ಏನು ಅನ್ನಿಸ್ತು ನಮ್ಮ ಅತಿಥಿ ಏನೇದು? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೂಪರ್ ಆಗಿತ್ತಾ? ನೋಡಿ, ನಾನು ಚಿತ್ರಾನ್ನ ಮಾಡಿಕೊಟ್ಟೆ, ಚೆರಿ ನೀರು ಮಾಡಿಕೊಟ್ಲು, ಅಂದರೆ ನೀರು ಕೊಟ್ಲು, ಟೀ ತರೋಗೆ ಅಷ್ಟೇ ಗೈಸ್. ಆಂಟಿನ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಬಂದು ನಾವು ಓದ್ಕೋಬೇಕು ಅಷ್ಟೇ ಗೈಸ್. ನಾವೀಗ ತೇಜಕ್ ಅವರು ಡಿಸ್ಚಾರ್ಜ್ ಆಗ್ತಾ ಇದ್ದಾರಂತೆ. ಅವ್ರದ್ದು ಸ್ವಲ್ಪ ಲಗೇಜ್ ಇತ್ತು, ಅದನ್ನು ಕೊಡೋಕೆ ಹೋಗ್ತಾ ಇದ್ದೀವಿ. ಈ ಚೆರಿನ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಿದೆ? ನಮ್ಮೂರ ಕಡೆ ಎಲ್ಲ ಮಾದೇಶ್ವರ ಬೆಟ್ಟಕ್ಕೆ ಹೋಗೋರು ಈ ಥರ ಪ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ನನ್ನ ಕೈಲೂ ಒಂದು ಬ್ಯಾಗ್ ಇದೆ ನೋಡಿ. ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನೋಡಿ, ಬಸ್ ಲೇಟ್ ಆಗ್ತಿದೆ, ನಡಿ ಬೇಗ, ಬೆಟ್ಟಕ್ಕೆ ಹೋಗೋ ಬಸ್ ಸಿಗಲ್ಲ ಅಂತವಳೆ. ಅಪ್ಪ ಮಾದೇಶ್ವರ ನನ್ನ ನಿಮ್ಮದೇ ಕರ್ಸ್ಕೊಳಪ್ಪ ನಿಮ್ಮ ಸ್ಥಾನಕ್ಕೆ ಅಂತವಳೆ ಗೈಸ್. ಏನು ಅನ್ನಿಸ್ತಿದೆ? ಏನು ಅನಿಸ್ತೈತೆ? ಬೆಟ್ಟಕ್ಕೆ ಹೋಗ್ತಾ ಇದ್ದೀರಾ? ಬೆಟ್ಟಕ್ಕೆ ಹೋದಾಗ ಹೇಳ್ತೀನಿ, ಬೆಟ್ಟಕ್ಕೆ ಹೋಗ್ತಾ ಇದ್ದಿಲ್ಲ. ಹೌದಾ, ಸರಿ ಗೈಸ್. ಹಾಸ್ಪಿಟ್ಲಲ್ಲಿ ಮೇಕಪ್ ಮಾಡ್ಕೋತಿರೋರು ನಾನು ನೋಡಿ ಗೈಸ್. ಹುಡುಗಿ ಡಿಸ್ಚಾರ್ಜ್ ಆದರೆ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ನೀವು ಯಾವತ್ತಾದ್ರೂ ಆನೆ ಬಟ್ಟೆ ಹಾಕಿರೋದು ನೋಡಿದಿರಾ? ನೋಡಿ, अब क्या देखना पड़ रहा है? अच्छा है मैं अंधा हूँ. ನಾನು ಮನೇಲಿ ಕಳಿಸ್ತೀನಿ ಬಿಡೋದು, ಟಚ್ ಮಾಡೋ ಅಷ್ಟೇ. ಅಲ್ಲ, ಹಾಸ್ಪಿಟ್ಲಲ್ಲಿ ಮೇಕಪ್ ಮಾಡ್ಕೋತವ್ರಲ್ಲ ಹೇಳು. ಏನಾದರೂ ಹೇಳ್ತೀರಾ? ಈಗ ಹೇಳೋದಕ್ಕೆ ಕೇಳೋದಕ್ಕೂ ಸಮಯ ಇಲ್ಲ. ಏನಾದರೂ ಹೇಳಿ. ಈಗ ಊರಿಗೆ ಹೋಗ್ತಾ ಇದ್ವಿ, ಆಯ್ತಾ? ಖುಷಿಯಾಗಿ ಹೋಗ್ತಾ ಇದೀವಿ, ಖುಷಿಯಾಗಿ ಬರ್ತೀವಿ. ಓಕೆ. ನಾಳೆ ಇದನ್ನ ನಿಮ್ಮ ಮನೆ ಟಿವಿಲಿ ಹಾಕೊಂಡು ನೋಡಿ. ನಾಳೆ ಅಲ್ಲ, ನಾಡಿದ್ದು ನೋಡಿ. ಬಾಯ್ ಬಾಯ್. ನೀನೇನಾದರೂ ಹೇಳ್ತೀಯಾ? ಮಾದೇಶ್ವರ ಬೆಟ್ಟ ಅವಳು ಏನು ಹೇಳಲ್ಲ. ಏನಾದರೂ ಹೇಳ್ತೀರಾ? ಬಾಯ್ ಗೈಸ್. ಬರ್ತಾ ಒಂದೊಂದು ಬ್ಯಾಗಲ್ಲಿ ಬಂದರು. ಈಗ ಹಾಸ್ಪಿಟ್ಲಿಂದನೂ ತುಂಬ್ಕೊಯ್ತವ್ರೋ ಏನೋ ಗೊತ್ತಿಲ್ಲ. ಜಾಸ್ತಿ ಬ್ಯಾಗ್ಗಳಾಗ್ಬಿಟ್ಟೈತೆ ಗೈಸ್. ಕಾರಲ್ಲಿ ಇಟ್ಕೊಳ್ಳೋದಕ್ಕಾಗದಿರೋಷ್ಟು ಬ್ಯಾಗ್ಗಳಾಗ್ಬಿಟ್ಟೈತೆ. ಡಿಕ್ಕಿಲ್ ಅರ್ಧ ಹಾಕೊಂಡಿದ್ದಾರೆ, ಇಲ್ಲ ಅರ್ಧ ತುರುಕ್ತಾ ಇದ್ದಾರೆ. ನೋಡಿ ಗೈಸ್, ಎಷ್ಟು ಕಷ್ಟ ಅಂತ. ಪೋಸ್ಟ್ ಡೆಲಿವರಿ ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ಆದರೂ ಆ ನಗು ಹೋಗಿಲ್ಲ ಮುಖದಲ್ಲಿ. ಬಾಯ್ 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 ಆಂಟಿ. ಗೈಸ್, ಅವ್ರು ಹೋದರು, ನಾವು ಅವ್ರನ್ನ ಕಳಿಸ್ಬಿಟ್ಟು ಮನೆಗೆ ಬಂದ್ವಿ. ಇವಾಗ ಓದ್ಕೋಬೇಕು. ಆಲ್ರೆಡಿ ಓದ್ತಾ ಇದ್ದೀವಿ, ಇವಾಗ ಓದ್ಕೋಬೇಕು. ಮತ್ತು ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ. ಫಸ್ಟ್ ಟೈಮ್ ನಾನು ಈ ಹಬ್ಬಕ್ಕೆ ಹೋಗಿಲ್ಲ, ಬೇಜಾರಾಗ್ತಾಯಿದೆ. ಬಟ್ ಇಲ್ಲಿ ನಾಳೆ ನಮ್ಮ ಲಾಸ್ಟ್ ಎಕ್ಸಾಮ್ ಇದೆ, ಚೆನ್ನಾಗಿ ಮಾಡಬೇಕು ಅಂತ ಓದ್ತಾಯಿದ್ವಿ. ಬನ್ನಿ, ಇನ್ನೇನಿದ್ರು ನಾಳೆ ಸಿಗ್ತೀನಿ ಗೈಸ್ ನಿಮಗೆ. The next day. ಗಾಯ್ಸ್, ಇವತ್ತು ನಮ್ಮ ಲಾಸ್ಟ್ ಸೆಮ್ನ ಲಾಸ್ಟ್ ಎಕ್ಸಾಮ್, ನನ್ನ ಸ್ಟೂಡೆಂಟ್ ಲೈಫಲ್ಲಿ ನಾನು ಬರೀತಿರೋಂಥ ಲಾಸ್ಟ್ ಎಕ್ಸಾಮ್. ನೈಟೆಲ್ಲ ನಿದ್ದೆ ಮಾಡಿಲ್ಲ. ಸಖತ್ತು ವಾಸ್ಟ್ ಇದೆ ಸಿಲಬಸ್ಸು. ಸೊ ಚೆನ್ನಾಗಿ ಹಾಕೊಂಡು ರುಬ್ಬೈತೆ ನಮ್ಮನ್ನ.
ಆ್ಯಕ್ಚುಲಿ ಈ ಸಬ್ಜೆಕ್ಟು ಟಫ್ ಇತ್ತು. ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಚೇಂಜ್ ಮಾಡಿಸ್ಕೊಂಡ್ರು, ನಾವು ಚೇಂಜ್ ಮಾಡಿಸ್ಕೊಳ್ಳಿಲ್ಲ. ಇವಾಗ ಎಕ್ಸಾಮ್ ಟೈಮಲ್ಲಿ ಅನ್ನಿಸ್ತು ಚೇಂಜ್ ಮಾಡಿಸ್ಕೋಬೇಕಿತ್ತು ಅಂತ. ಬಟ್ ಇಟ್ಸ್ ಓಕೆ, ನೋಡೋಣ ಏನಾಗುತ್ತೆ ಅಂತ. ಇವಾಗ ಹೋಗ್ತಾಯಿದ್ದೀವಿ, ಅನ್ನವೇ ತಿಂಡಿ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ರಿವೈಸ್ ಮಾಡಿಕೊಂಡು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು. ಓದಿರೋದೆಲ್ಲ ನೆನಪಾಗಲಿ ಅಂದ್ಬಿಟ್ಟು ಬಾದಾಮಿ ತಿನ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ, ನೋಡೋಣ ಎಕ್ಸಾಮ್ ಆದಮೇಲೆ ಹೇಳ್ತೀನಿ ಏನು ಅನ್ನಿಸ್ತು ಅಂತ. ಕಮ್ ಲೆಟ್ಸ್ ಗೋ ಗೈಸ್. ಎಂದಿನಂತೆ ಅಲ್ಲಿ ಕೋತಿ ನೋಡಿ, ಅದ್ರದ್ದು ಅಕ್ಕನ ನೋಡಿ. ಎಂದಿನಂತೆ ಕಾಲೇಜ್ಗೆ ಬೇಗ ಬಂದಿದ್ದೀವಿ. ನಿರ್ಜನ ಪ್ರದೇಶದಲ್ಲಿ ಹೋಗಿ ಕೂತ್ಕೋತೀವಿ, ಅಲ್ಲೋಗಿ ರಿವೈಸ್ ಮಾಡ್ಕೋತೀವಿ. ಆಮೇಲೆ ಎಕ್ಸಾಮ್ ಬರೆದು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ನನ್ನ ಲಾಸ್ಟ್ ಎಕ್ಸಾಮ್ ಎಕ್ಸ್ಪೀರಿಯೆನ್ಸ್ನ ಹೇಳ್ತೀನಿ. ಬನ್ನಿ ಹೋಗೋಣ ಗೈಸ್. ನಾನಲ್ಲಿ ನೋಟಿಸ್ ಬೋರ್ಡಲ್ಲಿ ನಾನು ಕ್ಲಾಸ್ ರೂಮ್ ಚೆಕ್ ಮಾಡ್ತಾ ಇದ್ದೆ. ಇಲ್ಲೇ ಟೈಮ್ ವೇಸ್ಟ್ ಮಾಡು ಅಂತ ಬೈದ್ಲು. ಇಲ್ಲಿ ಬಂದ್ಬಿಟ್ಟು ಫೋನ್ ನೋಡ್ತಾ ಇದ್ದಾಳೆ ನೋಡಿ. ಇವಾಗ ಟೈಮ್ ವೇಸ್ಟ್ ಆಗ್ತಾಯಿಲ್ವಾ? ಹಾಂ, ಎಂಥ ಜನ. ಇವಳಿಂದ ನನ್ನ ಶೀಟ್ಸ್ ಎಲ್ಲ ಬಿದ್ದಾಯಿತು. ಅಷ್ಟೇ ಗೈಸ್. ಗಾಯ್ಸ್, ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಅಲ್ಲೇನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಡಿಸಪಾಯಿಂಟಿಂಗಲ್ಲಿದ್ದರು. ಸೊ ಏನು ಮಾತಾಡಬೇಕು ಗೊತ್ತಾಗ್ತಾಯಿಲ್ಲ. ನನ್ನ ಸ್ಟೂಡೆಂಟ್ ಲೈಫ್ನ ಕೊನೆಯ ಎಕ್ಸಾಮ್ನ ಬರೆದು ಮುಗಿಸಿ ಬಂದಿದ್ದೀನಿ. ಒಂದು ಕಡೆ ಖುಷಿ ಆಗ್ತಾಯಿದೆ, ನಾಳೆಯಿಂದ ಅಲ್ಲ ಇನ್ಯಾವತ್ತೂ ನಿದ್ದೆಗೆ ಹಿಡ್ಕೊಂಡಾಗಲಿ ಓದಬೇಕು ಅನ್ನೋ ಟೆನ್ಷನ್ ಇಟ್ಕೊಂಡಾಗಲಿ ಓದೋದಿರಲ್ಲ ಅಂತ. ಬಟ್ ಒಂದು ಕಡೆ ಬೇಜಾರಾಗ್ತಿದೆ, ಸ್ಟೂಡೆಂಟ್ ಲೈಫ್ ಮುಗ್ದೋಯ್ತು ಅಂತ. ಬಟ್ ಇಟ್ಸ್ ಓಕೆ, ನೋಡೋಣ ಇನ್ನು ಲೈಫ್ ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತ. ನೀನು ಹೆಂಗೆ ಬರದೆ? ಓಕೆ ಓಕೆ. ನಿಂದೇನಿದು ಸ್ಟೂಡೆಂಟ್ಸ್ ಲೈಫ್ ಕೊನೆಯಲ್ಲ, ಬಟ್ ನಂದು ನೋಡೋಣ. ಇನ್ನೂ ಥಿಂಕ್ ಮಾಡ್ತಾಯಿದ್ದೀನಿ ಏನು ಮಾಡಲಿ ಅಂತ. ಆಮೇಲೆ ಸಿಗ್ತೀನಿ ಗೈಸ್.